ಹಿಂದೆ ಶ್ರೀಕೃಷ್ಣನು ಬೃಂದಾವನದಲ್ಲಿ ಬಲರಾಮನೊಂದಿಗೆ ದನಗಳನ್ನು ಮೇಯಿಸುವಾಗ ಕೊಳಲನ್ನು ಒತ್ತಿದ್ದ. ಆ ಕೊಳಲಿನ ನಾದಕ್ಕೆ ಮೇಯ್ತಿದ್ದ ಹಸುಗಳೆಲ್ಲ ಇವನ ಬಳಿ ಬಂದು ತಮ್ಮಷ್ಟಕ್ಕೆ ತಾವೇ ಹಾಲನ್ನು ಸುರಿಸ್ತಿದ್ವು ಅನ್ನೋದನ್ನು ಸಾಕಷ್ಟು ಬಾರಿ ನಾವು ಓದಿದ್ದೇವೆ ಮತ್ತು ಕೇಳಿದ್ದೇವೆ. ಆದರೆ ಇದೆಲ್ಲ ಒಂದು ಕಟ್ಟುಕತೆ ಅಂತ ಹೇಳ್ತಿದ್ದ ಒಂದಷ್ಟು ಜನರಿಗೆ ವಿದೇಶದಲ್ಲಿನ ವಿಜ್ಞಾನಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ಹಸುಗಳು ಸಂಗೀತವನ್ನು ಆಲಿಸೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಶಾಸ್ತ್ರೀಯ ಸಂಗೀತವನ್ನು ಆಲಿಸೋದ್ರಿಂದ ಮನಸೋ ಇಚ್ಛೆ ಹಾಲನ್ನು ನೀಡೋದನ್ನು ದೃಢಪಡಿಸಿದ್ದಾರೆ. ಹೀಗೆ ಕೃಷ್ಣನ ಕೊಳಲಿನ ನಾದವನ್ನೇ ಪ್ರಾಯೋಗಿಕವಾಗಿ ತೆಗೆದುಕೊಂಡ ಮಹಾರಾಷ್ಟ್ರದ ಪುಣೆಯ ಭಾಗ್ಯಲಕ್ಷ್ಮಿ ಡೈರಿ ಫಾರ್ಮ್ನ ಮಾಲೀಕರಾದ ಪರಾಕ್ಷರವರು ತಮ್ಮ ಡೈರಿ ಫಾರ್ಮ್ನೊಳಗೆ ಹಲವು ಸ್ಪೀಕರ್ಗಳನ್ನು ಅಳವಡಿಸಿ ಪ್ರತಿನಿತ್ಯ ಅವುಗಳಿಗೆ ಪ್ರಿಯವಾದ ಕೊಳಲಿನ ನಿನಾದವನ್ನು ಕೇಳಿಸ್ತಿದ್ದಾರೆ. ಇದರಿಂದ ಅವರಲ್ಲಿ ಹಾಲಿನ ಇಳುವರಿ ಮೊದಲಿಗಿಂತಲೂ ಹೆಚ್ಚಾಗಿದೆಯಂತೆ.